5 ಲೀಟ್ರ್ ವಾಟರ್ ಬಾಟ್ಲನ್ನ ತೋರಿಸ್ತಾ ಇದ್ದೀನಿ ನೋಡಿ. ತಮಿಳ್ನಾಡಲ್ಲಿ ನೀವು 1 ಲೀಟ್ರು 2 ಲೀಟ್ರು ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ಕೇಳಿದರೆ ಎಲ್ಲೂ ಸಿಗಲ್ಲ ಕಣ್ರಿ ಸ್ವಾಮಿ. ಅಲ್ಲಿ ಅರ್ಧ ಲೀಟ್ರು 1 ಲೀಟ್ರ್ ಬಾಟ್ಲ್ ಇಲ್ಲ, ಈ ಥರ ನೀರಿನ ಬಾಟ್ಲ್ ಯೂಸ್ ಮಾಡ್ತಾರೆ. ಯಾವುದು ಬಿಸ್ಲರಿ ಇಲ್ಲ ನೋಡಿ. ಬೋಂಡಾ ಗಿಂಡ ಎಲ್ಲ ಪೇಪರ್ಗೆ ಹಾಕ್ಕೊಡ್ತಾರೆ. ಪ್ಲಾಸ್ಟಿಕ್ ಮುಕ್ತ ತಮಿಳ್ನಾಡಾಗಿದೆ. ಬೋಂಡ ಇದನ್ನೆಲ್ಲದನ್ನು ಪೇಪರ್ ಕವರಲ್ಲಿ ಹಾಕಿ ಕೊಡ್ತಾರೆ. ಇದೇ ಇಲ್ಲಿ ಮೊನ್ನೆ ದಿನ ತಮಿಳ್ನಾಡಿನ ನೀಲಗಿರಿ ಡಿಸ್ಟ್ರಿಕ್ಟಿಗೆ ಹೋಗಿದ್ದೆ, ಊಟಿಗೆ. ಅಲ್ಲಿ ನೀಲಗಿರಿ ಡಿಸ್ಟ್ರಿಕ್ಟ್ ಬ್ಯಾನ್ಡ್ ಪ್ಲಾಸ್ಟಿಕ್ ಅಂತೇಳಿ ಅವೇರ್ನೆಸ್ಗೋಸ್ಕರ ಸ್ಟಿಕ್ಕರ್ನ ಅಂಟಿಸಿ ಎಲ್ಲ ಅವೇರ್ನೆಸ್ ಮಾಡ್ತಾಯಿದ್ರು. ಅಲ್ಲಿ ಯಾವುದೇ ಥರದ ಪ್ಲಾಸ್ಟಿಕ್ ಕವರ್ ಆಗಲಿ ಏನೂ ಸಿಗೋದಿಲ್ಲ. ತಿಂಡಿ ಗಿಂಡಿ ಹಪ್ಪಳ ಗಿಪ್ಪಳ ಬೋಂಡ ಗಿಂಡ ಬೇಕು ಅಂದರೆ ನಿಮಗೆ ಎಲ್ಲ ಕಾಗದದ ಕವರಲ್ಲಿ ಹಾಕಿ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಇದೇ ರೀತಿ ಆದರೆ ಭಾಳ ಚೆನ್ನಾಗಿರುತ್ತೆ ನೋಡಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ಈ ಥರ ಬಾಟ್ಲುಗಳನ್ನೆಲ್ಲ ವಾಟರ್ ಬಾಟ್ಲನ್ನೆಲ್ಲ ಮಾರಾಟ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರದವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಈ ಥರ ಪೆಟ್ ಬಾಟ್ಲಿ ಒಳಗಡೆ ನೀರನ್ನು ತುಂಬಿಕೊಂಡು ಜನ ಯೂಸ್ ಮಾಡಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಎಲ್ಲಂದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಕವರ್ಗಳೇ ಸಿಗ್ತವೆ ನೋಡಿ. ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಪ್ಲಾಸ್ಟಿಕ್ ಈ ಥರ ವಾಟರ್ ಬಾಟ್ಲನ್ನ ನಮ್ಮ ಕರ್ನಾಟಕದಲ್ಲಿ ಮಾರಾಟವನ್ನು ಮಾಡ್ತಾಯಿದ್ದಾರೆ. ಕಪ್ಪು ಪ್ಲಾಸ್ಟಿಕ್ ಕವರ್ನು ಮಾರಾಟ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ಬ್ಯಾನ್ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ. ಈ ಥರ ಬಟ್ಟೆ ಬ್ಯಾಗ್ಗಳನ್ನೇ ಯೂಸ್ ಮಾಡಬೇಕು ಅಂತಿದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.